ಎಂತ ಶನಿವಾರ? ಸುಸಂಭ್ರಮ ಶನಿವಾರದ ನಿಮಿತ್ತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪೌರಾಣಿಕವಾಗಿರ್ತಕ್ಕಂಥ ಒಂದು ನಾಟಕವನ್ನ ನಿಮ್ಮ ಮುಂದೆ ಅಭಿನಯ ಮಾಡಲಿದ್ದಾರೆ. ಎಂಥ ನಾಟಕ? ಪೌರಾಣಿಕ ನಾಟಕ. ಎಂಥ ನಾಟಕ? ಈ ಪೌರಾಣಿಕ ನಾಟಕದಲ್ಲಿ ರಾಮ, ಲಕ್ಷ್ಮಣ, ಸೀತೆ ವಿಭಿನ್ನವಾಗಿರ್ತಕ್ಕಂಥ ಕಥೆಯನ್ನ ಹೇಳಲಿರ್ತಕ್ಕಂಥ ಒಂದು ಕಥಾ ನಾಟಕ. ಈ ನಾಟಕ ಶನಿವಾರ ಸಂಭ್ರಮದ ನಿಮಿತ್ತ ನಮ್ಮ KGS ಶಾಲೆಯ ವಿದ್ಯಾರ್ಥಿಗಳು ಅಭಿನಯಿಸ್ತಾ ಇದ್ದಾರೆ. ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ, ಚಪ್ಪಾಳೆಗಳೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಮ್ಮ ಎಲ್ಲ ಗುರುಗಳು ಇವತ್ತು ಮುದ್ದು ವಿದ್ಯಾರ್ಥಿಗಳ ಹತ್ತಿರ ಬರಬೇಕಾಗಿ ವಿನಂತಿ. ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಗಿರಿವನ ಪ್ರಿಯ ಜೀವನ ರಾಮ ಗಿರಿವನ ಪ್ರಿಯ ಜೀವನ ರಾಮ ಗಿರಿವನ ಪ್ರಿಯ ಜೀವನ ಜಯ ರಾಮನ ನಾಮ ಹನುಮನ ಪ್ರಾಣ ಲವ ಕುಶ ಪಿತ ನಿವನ ರಾಮ ಲವ ಕುಶ ನನ್ನ ಹಾಗೂ ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭು ಭಕ್ತಿ ಹಾಗೂ ಮಾತೃ ಭಕ್ತಿಯಿಂದ ಪ್ರಸನ್ನಳಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಇದೇನು ಮಾಡಿಬಿಟ್ಟೆ ಹನುಮ? ವಿಶ್ವದಲ್ಲೇ ಅತಿ ವಿರಳವಾದ, ಅತಿ ಶ್ರೇಷ್ಠವಾದ, ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಿರಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಅಮೂಲ್ಯ, ಶ್ರೇಷ್ಠವೆಂದು ಹೇಳಿದಿರಿ. ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೆ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ನನ್ನ ಪ್ರಭು ಶ್ರೀರಾಮಚಂದ್ರ. ಮುತ್ತುಗಳಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಹನುಮ? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತು ಇಲ್ಲ. ಇದು ಹೇಗೆ ತಾನೇ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತುವು ಶ್ರೇಷ್ಠವಲ್ಲ. ಹಾಗಾಗಿ ಇದು ನನಗೆ ನಿರುಪಯುಕ್ತ. ಸಾಮಾನ್ಯ ಮುತ್ತುಗಳಷ್ಟೇ, ತೆಗೆದುಕೊಳ್ಳಿ. ಭಕ್ತಿ ಪರವಶನಾಗಿ ನೀನು ಹೀಗೆ ಹೇಳುತ್ತಿರುವೆ ಹನುಮ. ಅಷ್ಟೇ ಮುದ್ದು ಭೌತಿಕವಾದ ವಸ್ತು. ಅದರ
ಮುಖದಲ್ಲಿ, ಉಸಿರಿನಲ್ಲಿ, ನನ್ನ ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೆ ಏನೂ ಇಲ್ಲ. ಜಯ ಶ್ರೀರಾಮ. ನಿಜ ಮನ ಕುರು ಸುಧಾ ಜಸು ದೇವಾಯ ಫಲಚಾರಿ Thank you.